ಬಿಗ್ ಬಾಸ್ ಸೀಸನ್ 10 ಖ್ಯಾತಿಯ ನಟಿ ತನಿಷಾ ಕುಪ್ಪಂಡ ಈಗಂತೂ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ನಟನೆಯ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ಕಾಲಿರಿಸಿದ್ದಾರೆ ಬಿಗ್ ಬಾಸ್ ಬೆಡಗಿ. ಹೌದು, ತನಿಷಾ ಕುಪ್ಪಂಡ ಮಾಲೀಕತ್ವದ ಕುಪ್ಪಂಡಾಸ್ ಜುವೆಲರ್ಸ್ ಕೂಡ ಇದೀಗ ಶುಭಾರಂಭಗೊಂಡಿದೆ. ಇನ್ನು ಕೆರಿಯರ್ನತ್ತ ಮುಖ ಮಾಡುವುದಾದರೆ ಇದೀಗ ಅವರಿಗೆ ಹೆಚ್ಚಿನ ಸಿನಿಮಾಗಳಿಂದ ಅವಕಾಶಗಳು ಬರುತ್ತಿದೆ. ಜೊತೆಗೆ ಅವರ ಮುಂದಿನ ಪ್ರಾಜೆಕ್ಟ್ ಆದ ಶೇರ್ ಸಿನಿಮಾದಲ್ಲಿ ವಿಶೇಷ ಪಾತ್ರವೊಂದನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಸಾದ್ ಅವರ ನಿರ್ದೇಶನದಲ್ಲಿ ನಿರ್ಮಾಣವಾಗುತ್ತಿರುವ ಶೇರ್ ಚಿತ್ರಕ್ಕೆ ನಟ ಕಿರಣ್ ರಾಜ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ತನಿಷಾ ಕುಪ್ಪಂಡ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದು, ತಮ್ಮ ರೋಲ್ಗೆ ಬೇಕಾದಂತಹ ತಯಾರಿಗಳನ್ನ ಈಗಾಗಲೇ ಶುರು ಮಾಡಿದ್ದಾರಂತೆ. ಈ ಪಾತ್ರವನ್ನು ಕೈಗೆತ್ತಿಕೊಂಡ ಮೇಲೆ ನನಗೆ ಬಹಳಷ್ಟು ವಿಚಾರಗಳು ಸ್ಪಷ್ಟವಾಗಿದೆ. ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುವುದು ಖಂಡಿತ ಸುಲಭದ ಮಾತಲ್ಲ. ಹಗಲು ರಾತ್ರಿ ಎನ್ನದೇ ಸಮಾಜದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುವುದು, ಗಲಾಟೆಗಳನ್ನು ತಡೆಯುವುದು, ಹದ್ದುಬಸ್ತಿನಲ್ಲಿ ಇಡುವುದು, ಶಿಸ್ತು ಕಾಪಾಡುವುದು ಇತ್ಯಾದಿ ಬಹಳ ಚಾಲೆಂಜಿಂಗ್ ಕೆಲಸ. ಇಂಥ ವಿಚಾರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಎಲ್ಲಾ ಮಹಿಳಾ ಪೊಲೀಸ್ ಆಫೀಸರ್ಗೂ ನನ್ನದೊಂದು ಸಲಾಂ ಎಂದಿದ್ದಾರೆ ನಟಿ ತನಿಷಾ. ಇನ್ನು ಪಾತ್ರಕ್ಕೆ ನಟಿ ತನಿಷಾ ಕುಪ್ಪಂಡ ಅವರು ಹಿರಿಯ ನಟಿ ಮಾಲಾಶ್ರೀ ಅವರನ್ನ ತಮಗೆ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರಂತೆ. ಮಾಲಾಶ್ರೀ ಅವರನ್ನು ಲೇಡಿ ಪೊಲೀಸ್ ರೋಲ್ನಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೂ ನೋಡಿಕೊಂಡು ಬಂದಿದ್ದೇನೆ. ಹೀಗಾಗಿ ನನಗೆ ಅವರೇ ಸ್ಫೂರ್ತಿ. ಅವರಂತೆ ನನ್ನ ಹಾವಭಾವವನ್ನು ರೂಢಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಸೀರಿಯಲ್ ವಿಚಾರಕ್ಕೆ ಬಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ನಾಯಕ ರಾಜೀವನ ಅತ್ತಿಗೆ ಸೌಂದರ್ಯ ಆಗಿ ಈಕೆ ನಟಿಸಿದ್ದರು. ತದನಂತರ ಕಿರುತೆರೆಯಿಂದ ದೂರವಿದ್ದ ಈಕೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು. ಬರೋಬ್ಬರಿ 102 ದಿನಗಳ ಕಾಲ ದೊಡ್ಡಮನೆಯಲ್ಲಿ ಇದ್ದ ತನಿಷಾ ಉಳಿದ ಸ್ಪರ್ಧಿಗಳಿಗೆ ಟಾಪ್ ಕಾಂಪಿಟೇಷನ್ ಕೂಡ ನೀಡಿದ್ದರು. ಸದ್ಯ ಕಿರುತೆರೆಯಿಂದ ದೂರವಿರುವ ಈಕೆ ಹಿರಿತೆರೆಯತ್ತ ಬ್ಯುಸಿಯಾಗಿದ್ದಾರೆ.